ಎಲ್ಲ ನಮಸ್ಕಾರ. ನಾವು ಬೆಳಿಗ್ಗೆ ಎದ್ದು ಇವತ್ತು ರೆಡಿಯಾಗಿ ಹೋಗ್ತಾ ದಾರಿಲಿ ಪೆಟ್ರೋಲ್ ಖಾಲಿ ಆಯ್ತು. ಹಂಗೇನೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಅಲ್ಲಿಂದ ಮುಂದೆ ಹೋಗ್ತಾ ಇದೆ ನೋಡಿ. ಇವಾಗ ನಾವು ಹೋಗ್ತಾ ಇರೋಂಥ ಜಾಗ, ನಾವು ನಿಮಗೆ ತೋರ್ಸಕ್ಕೆ ಹೋಗಿರೋಂಥ ಜಾಗ ಇವತ್ತು ಪ್ರಕೃತಿ ವಿಸ್ಮಯ ಅಂತಾನೆ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂಥ ಸ್ಥಳ ಇದೆ. ಅದನ್ನು ನಾವು ನಿಮಗೆ ಇವತ್ತು ತೋರ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ನೋಡೋಣ ಬನ್ನಿ. ರೋಡೆಲ್ಲ ಫುಲ್ ಖಾಲಿ ನೋಡ್ತಾ ಇದ್ದಂಗೆನೆ ದನಗಳು ಬಂದ್ಬಿಡುತ್ತೆ ಫುಲ್ ಆಗಿ. ನೋಡಿ ಒಂದು ಹಿಂಡು ಹೇಗೆ ಬರ್ತಾ ಇದಾವೆ, ಒಳ್ಳೆ ಬಾಹುಬಲಿ ಫಿಲಮಲ್ಲಿ ಬರಲ್ವಾ ಒಂದೇ ಸಲ ಎಲ್ಲ ಹಂಗೆ ಬರ್ತಾ ಇದೆ. ನಮಗೆ ನೋಡಿ ಆಶ್ಚರ್ಯ. ಹಂಗೇನೆ ನಾವು ನೋಡ್ತಿದ್ದಂತ ಜಾಗ ಬಂದ್ಬಿಡ್ತು. ಇಲ್ಲಿ ನೋಡಿ, ಇಲ್ಲಿಂದಾನೆ ಇವಾಗ ಕಾಡೊಳಗಡೆ ಎಂಟ್ರಿ ಆಗೋದು. ಇಲ್ಲಿಂದ ಇವಾಗ ನಾವು ನಡ್ಕೊಂಡೇ ಹೋಗ್ಬೇಕು. ಬೈಕೆಲ್ಲ ಪಾರ್ಕ್ ಮಾಡಿ ಹಂಗೆ ಕಾಡೊಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ನೋಡಿ ನಮ್ಮ ಜೊತೆ ಯಾರು ಇಲ್ಲ, ಯಾರೋ ಒಂದಿಬ್ರು ಸಿಕ್ಕಿದ್ರು, ಅವ್ರ ಜೊತೆ ಹೋಗ್ತಾ ಇದ್ವಿ. ಹುಡುಗರೆಲ್ಲರೂ ಅವ್ರೇನು ಆನೆಗೇನೆ ಇದೆ ಅಂತ ಎದುರಿಸಿದ್ರು. ನಮಗೂ ಭಯ ಆಗ್ತಾ ಇದೆ. ನೋಡೋಣ ಮುಂದೆ ಏನ್ ಸಿಗುತ್ತೆ ಏನು ಗೊತ್ತಿಲ್ಲ. ಬಂದಿ ನೋಡ್ರಿ ಅಂದಿ ನಾನು ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು 4 ಜನ ಮುಂದೆ ಒಂದಿಬ್ರು ಹೋಗ್ತಾ ಇದ್ರೆ ಅಷ್ಟೇ, ಇನ್ನೂ ಯಾರು ಬಂದಿಲ್ಲ. ನೋಡೋಣ ಮುಂದೆ ಯಾರು ಸಿಗ್ತಾರೆ ಏನೋ ಗೊತ್ತಿಲ್ಲ. ನೋಡ್ತಾನೆ ಹಂಗೆ ಹೋಗೋಣ. ನೋಡಿ ನಿಮಗೆ ಮುಂದೆ ಕಾಡಿ ಹೇಗಿದೆ ಅನ್ನೋದು ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ನೋಡಿ ಎಲ್ಲ ಖಾಲಿ ಇದೆ, ಯಾರೂ ಇಲ್ಲ. ಆನೆಗಿನೇ ಬಂದ್ರೆ ಅಂತ ನನಗೂ ಭಯ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಮುಂದೆ. ನೋಡೋಣ ಹಂಗೆ ಹೋಗ್ತಾ ಹೋಗ್ತಾ ಯಾರೋ ಸಿಗ್ಬೋದು ನೋಡೋಣ. ನೋಡಿ ಯಾರೂ ಇಲ್ಲ, ಗಿಡ ಮರಗಳು ಎಷ್ಟು ವಿಶಾಲವಾಗಿದೆ. ನೋಡ್ತಾ ಇದ್ದಂಗೆ ಹೋಗ್ತಾ ಇದ್ದ ಜಾಗ ಸಿಕ್ಬಿಡ್ತು. ನೋಡಿ ಕಾಡು ಒಳಗಡೆ ಬಂದಾಗಿದೆ. ನಾವು ಇವಾಗ ಬರಬೇಕಾದಂಥ ಸ್ಥಳಕ್ಕೆ ಇವಾಗ ಬಂದಿದ್ದೀವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅಡುಗೆ ಎಲ್ಲ ಬರುವಂಥವ್ರಿಗೆ ಪೂಜೆ ಶುರು ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೇನೇ ದೇವಸ್ಥಾನ ನೋಡಿ, ಇದೇ ಮರ, ಈ ಮರದಿಂದನೇ ನೀರು ಬರೋದು. ಇದೇ ದೇವರು, ಕೋಟೆ ಮಸ್ತಮ್ಮ ಅಂತ ದೇವರ ಹೆಸರು. ಅಲ್ಲಿ ಸ್ಥಳೀಯರು ಹೇಳಿದ್ರು. ಅಲ್ಲಿ ನೀರು ನೋಡಿ, ಈ ನೀರು ಎಷ್ಟು ಪವಿತ್ರ ಅಂತಂದರೆ ಈ ಮರದ ಬುಡದಿಂದನೇ ಇಲ್ಲಿ ಬರೋದು. ಇಲ್ಲಿಂದ ಬಂದು ನೋಡಿ ಎಲ್ಲ ಪರ ಮಾಡ್ತಾರೆ. ಇಲ್ಲಿ ಬಂದು ವರ್ಷಕ್ಕೊಂದ್ಸಲ ನೋಡಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ರೆಡಿ ಮಾಡ್ತಾ ಕೂತಾ ಇದ್ದಾರೆ ಎಲ್ಲರೂ. ಹಾಗೆ ಇದೇ ಮರದ ಬೇರು, ಈ ಬೇರಿಂದನೇ ನೀರು ಬಂದು ಎಲ್ಲ ಇಲ್ಲಿ ಬರುತ್ತೆ. ಇದನ್ನ ಎಲ್ಲರೂ ಕುಡಿಯೋಕೆ ಯೂಸ್ ಮಾಡ್ತಾರೆ, ಎಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಅಡುಗೆ ಮಾಡ್ತಾರೆ ಪ್ರತಿಯೊಂದು ಕೂಡ ಈ ನೀರಿಂದನೇ. ನೋಡಿ ಮರದ ಬೇರು ವಿಸ್ಮಯಕಾರಿ ಅಂತ ಅನ್ನೋದು ಇದನ್ನೇ, ಪ್ರಕೃತಿ ವಿಸ್ಮಯ ಅನ್ನೋದು ಇದನ್ನೇ. ನಾವು ನೋಡಿ ನೋಡೋದಕ್ಕೆ ಅಂತನ ಇಲ್ಲಿಂದನೇ ಬಂದಿದ್ದಾರೆ. ಇಲ್ಲೆಲ್ಲ ಊಟ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಬರುವಂಥ ಭಕ್ತಾದಿಗಳಿಗೆ ಏನು ಕಮ್ಮಿ ಆಗಬಾರ್ದು ಅಂತ ನೋಡ್ತಾ ಇದ್ದಂಗೆ ಜನ ಹಂಗೇನೆ ತುಂಬ ಜಾಸ್ತಿಯಾಗಿ ಬರ್ತಾ ಇದ್ದಾರೆ. ನಾವೇ ಎಲ್ಲರಿಗಿಂತ ಮೊದಲು ಬಂದಿರೋ ಖಾಲಿಯಾಗಿ ಕೂತ್ಕೊಂಡು ಐಟ ಹೊಡಿತಾ ಕೂತಿದ್ದೀವಿ. ನೋಡೋಣ ಹೇಗೆ ಮಾಡ್ತಾರೆ ಪೂಜೆ ಏನು ಅಂತ. ಇನ್ನೂ ಶುರುವಾಗಿಲ್ಲ. ನೋಡಿ ಮರದ ಬೇರಲ್ಲಿ ಎಷ್ಟು ಜನ ಬಂದವರೆಲ್ಲ ಬಾಟ್ಲು ತೊಗೊಂತ ಹಿಡ್ಕೊಂಡು ಮನೆಗೆ ತಗೋತಾರೆ. ಅಷ್ಟೊಂದು ಪವಿತ್ರವಾದಂಥ ನೀರಂತ ಇದು. ನಮಗೂ ಗೊತ್ತಿಲ್ಲ, ಅದೇ ಫಸ್ಟ್ ನಾವು ಬಂದಿರೋದು. ನೋಡಿ ಆಗಲೇ ಪೂಜೆಗೆಲ್ಲ ರೆಡಿಯಾಗಿ ಸಿದ್ಧವಾಗಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಪೂಜೆ ಶುರು ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾನೆ ದೇವರು ಕೂಡ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡಿ ಎಲ್ಲ ಆವಾಗಲೇ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಈ ಕಡೆ ಪೂಜೆ ನಡೀತಾ ಇದೆ. ಇಲ್ಲಿ ಎಲ್ಲರೂ ಫುಲ್ ಜನ ಬರ್ತಾ ಇದ್ದಾರೆ. ನೋಡಿ ಅಲ್ಲಿ ಬರ್ತಾ ಇರೋದಂತ ಫುಲ್ಲಾಗಿ ಬರ್ತಾ ಇರೋ ಜನ. ನಾವು ಬಂದಾಗ ಯಾರು ಕಾಣಿಸ್ತಾನೆ ಇರಲಿಲ್ಲ. ನಾನು ನಿಜೇನಪ್ಪ ಯಾರು ಇಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇವಾಗ ಫುಲ್ಲು ಜನ ಸೇರಿದ್ದಾರೆ. ಪೂಜೆ ಎಲ್ಲ ಶುರುವಾಗಿದೆ. ಪೂಜೆ ಮಾಡ್ತಾ ಇದ್ದಾರೆ ಪುರೋಹಿತರೆಲ್ಲರೂ. ನೋಡಿ ಫುಲ್ ಜನ ಅಂದರೆ ಜನ ಇದ್ದಾರೆ. ಪ್ರಕೃತಿ ವಿಸ್ಮಯ ನೋಡೋಕ್ಕೆ ಅಂದರೆ ಎಷ್ಟು ಜನ ಸೇರ್ತಾರೆ ಅಂತ ಇವತ್ತು ನನಗೆ ಗೊತ್ತಾಗಿತ್ತು. ನೋಡಿ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಹಂಗೇನೆ ಹುಡುಗರೆಲ್ಲ ಹಾಕ್ಸ್ಕೊಂಡು ಎಲ್ಲ ತಿಂತಾ ಇದ್ದಾರೆ ಕ್ಲೀನಾಗಿ. ಹೊಟ್ಟೆ ಮಾತ್ರ ಫುಲ್ ಹಸ್ಬಿಟ್ಟಿತ್ತು, ಯಾಕಂದರೆ ನಾವು ಬೇಗನೆ ಬಂದಿದ್ವಲ್ಲ, ಏನು ಸಿಕ್ಕಿರಲಿಲ್ಲ. ಇವಾಗೆಲ್ಲ ಬಂದು ಪ್ರಸಾದ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ.
ಇನ್ನೇನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ್ದಾರಂತ ಇದೇ ಥರ ವಿಸ್ಮಯಕಾರಿ ಸ್ಥಳನ ತೋರಿಸ್ತೀವಿ. ಈ ಕಾಡೊಳಗಡೆ ಬಂದು ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯಿತು. ಆದ್ರೆ ಮಾತ್ರ ತುಂಬ ಅದ್ಭುತವಾದ ಸ್ಥಳ. ನೀವು ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ. ಇದು ಚಾಮರಾಜನಗರ ಜಿಲ್ಲೆ ಬೆಲವತ ಗ್ರಾಮದಲ್ಲಿ ಕೋಟೆ ಮಸ್ತಮ್ಮ ಅಂತ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.